ಹಲೋ, ಹೇಗಿದ್ದೀರಾ? ಏನು ಮಾಡ್ತಾ ಇದ್ದಾರೆ? ಏನು ಸಮಾಚಾರ ಫ್ರೆಂಡ್ಸ್? ನಾನು ನಿಮ್ಮ ಪ್ರೀತಿ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಹೇಗೆಲ್ಲ ನಡೀತಿದೆ ಅಂತ ನೀವೇ ನೋಡ್ತಾ ಇದ್ದಾರೆ. ಇವತ್ತು ಟ್ವಿಸ್ಟೆಡ್ ವ್ಲಾಗ್ ಆಗಿರೋದ್ರಿಂದ ಗೌರಿ ಪೂಜೆಗೆ ಏನೇನು ಬೇಕೋ, ಮಂಗಳ ಗೌರಿ ಪೂಜೆಗೆ ಅದನ್ನೆಲ್ಲ ತಯಾರಿ ಮಾಡಿ ಪೂಜೆ ಮುಗಿಸಿದ್ದೀನಿ. ಸೊ ನೀವು ನೋಡಿ, ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಸೊ ತಿಂಡಿನ ಹರಿಬರಿಯಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ. ನನ್ನ ಮಗ ಸ್ಕೂಲ್ಗೆ ಹೋಗಬೇಕು. ಸೊ ಅವನಿಗೆ ಎಲ್ಲ ತಯಾರಿ ಆಗಿದೆ. ಪುಟ್ಟ ಮಗ ಆಟ ಆಡ್ತಾ ಇದ್ದಾನೆ. ಸೊ ಇವತ್ತಿನ ದಿನ ನಾನು ನಿಮಗೊಂದು ಅರ್ಥಪೂರ್ಣವಾಗಿ ಬೇಯಬೇಕು ಅಂತ ಮನಸ್ಸಿಗೆ ಬಂದು ಅದನ್ನು ಹೇಳಬೇಕಂತ ಹೇಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ನೋಡಿ, ಕಮೆಂಟ್ ಮೂಲಕ ಕಮೆಂಟ್ ತಿಳಿಸಿ. ಅರ್ಶಿನ ಕುಂಕುಮ ಅಂದರೆ ಶಿವ ಪಾರ್ವತಿಯ ಸಂಕೇತ. ಇದು ಹೆಣ್ಣಿನ ಸೌಭಾಗ್ಯ. ಈ ಸೌಭಾಗ್ಯ ಸದಾ ಹೆಣ್ಣಿನ ಹಣೆಯಲ್ಲಿ ಚಿರಕಾಲ ಇರಬೇಕು ಎಂಬುದು ಪ್ರತಿ ಹೆಣ್ಣಿನ ಆಸೆ. ಅದಕ್ಕಾಗಿ ವ್ರತ ಪೂಜೆಗಳನ್ನು ಪ್ರತಿ ಹೆಣ್ಣು ಮಾಡುತ್ತಾಳೆ. ತನ್ನ ಗಂಡನಿಗೆ ದೀರ್ಘಾಯುಷ್ಯ ಸಿಗಲಿ ಎಂಬುದು ಪ್ರತಿ ಹೆಣ್ಣಿನ ಆಸೆ, ಹಂಬಲ. ಪ್ರತಿ ಹೆಣ್ಣು ಕೂಡ ತನ್ನ ಗಂಡನನ್ನು ಆಯುಷ್ಯವಂತನಾಗಿ ಬದುಕಬೇಕೆಂದು ಹಂಬಲಿಸುತ್ತಾಳೆ. ಗಂಡ ಒಳ್ಳೆಯವನೇ ಇರಲಿ ಕೆಟ್ಟವನೇ ಇರಲಿ, ತನ್ನ ಹೆಂಡತಿ ಅವಳ ಪ್ರೀತಿಯನ್ನು ಹಂಬಲಿಸುತ್ತಾಳೆ, ಬಯಸುತ್ತಾಳೆ. ಇದೇ ಅಲ್ವಾ ಹೆಣ್ಣಿನ ಮನಸ್ಸು ಅಲ್ವಾ ಫ್ರೆಂಡ್ಸ್? ಏನಂತೀರ ಫ್ರೆಂಡ್ಸ್? ಹೆಣ್ಣಿನ ಮನಸ್ಸು ತುಂಬ ವಿಶಾಲವಾದದ್ದು. ಸೊ ಅವಳನ್ನ ಪ್ರೀತಿಸಿ, ಗೌರವಿಸಿ, ಅವಳಿಗೆ ಸಖತ್ತಾಗಿ ಟೈಮ್ ಕೊಡಿ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಹಾಗೆ